ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಇಸ್ ಅಭಿಷೇಕ್. ಮತ್ತು ಇವತ್ತು ನಾವು ತಿಳ್ಕೊಳ್ಳೋಣ ಟಪಲ್ಸ್ ಅಂದರೆ ಏನು ಅಂತ ಪೈಥಾನಲ್ಲಿ. ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ಲಿಸ್ಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಸೊ ಇದರಲ್ಲಿ ನಾವು ಟಪಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಟಪಲ್ಸ್, ವಾಟ್ ಆರ್ ಟಪಲ್ಸ್? Tuple is a collection of ordered immutable items. They are similar to list, but unlike list, they cannot be changed after their creation. ಅಂದರೆ ಲಿಸ್ಟ್ಗೂ ಟಪಲ್ಗೆ ಏನು ವ್ಯತ್ಯಾಸ ಅಂದರೆ, ಲಿಸ್ಟ್ ಬಂದ್ಬಿಟ್ಟು ಆರ್ಡರ್ಡ್ ಮ್ಯೂಟಬಲ್ ಎಲಿಮೆಂಟ್ಸ್, ಇದು ಬಂದ್ಬಿಟ್ಟು ಆರ್ಡರ್ಡ್ ಇಮ್ಯೂಟಬಲ್ ಎಲಿಮೆಂಟ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್, ಲಿಸ್ಟ್ ನಾನು ಒಂದು ಸಿಂಪಲ್ ಲಿಸ್ಟ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. 1 2 3 4. ಓಕೆನಾ? ಇದು ಲಿಸ್ಟು. ಇದನ್ನು ನಾನು ಪ್ರಿಂಟ್ ಮಾಡ್ತೀನಿ. ಏನು ಪ್ರಿಂಟ್ ಆಗುತ್ತೆ? 1 2 3 4 ಅಂತ. ಸೊ ನಾನು ಈ ಲಿಸ್ಟ್ಗೆ ಅಂದರೆ ಆಲ್ಟ್ರ್ ಮಾಡ್ಬೋದು ಇದನ್ನ. ಇವಾಗ ಫಾರ್ ಎಕ್ಸಾಂಪಲ್ 0th ಪೊಸಿಷನಲ್ಲಿ 1 ಇದೆಯಲ್ಲ, ನನಗೆ 1 ಬೇಡ ಗುರು 10 ಹಾಕಬೇಕು ಅಂತ ಅನ್ಕೊತೀನಿ ಅಂದ್ಕೊಳ್ಳಿ. ಆ ಥರ ಮಾಡ್ಬೋದು, ಲಿಸ್ಟ್ಗಳ ಆಪ್ಷನ್ ಇದೆ ಆ ಥರ. ಸೊ ಇವಾಗ ನೋಡಿ 1 ಬದಲು 10 ಹಾಕಿದ್ದೀನಿ. ಸೊ ಇದು ಬಂದ್ಬಿಟ್ಟು ಮ್ಯೂಟಬಲು, ನಾನೇನು ಬೇಕಾದ್ರೂ ಎಡಿಟ್ ಮಾಡ್ಬೋದು, ಇದನ್ನ ಚೇಂಜ್ ಮಾಡ್ಬೋದು ಕ್ರಿಯೇಟ್ ಮಾಡಿದ್ಮೇಲೆ. ಆದರೆ ಟಪಲ್ ಹಂಗಲ್ಲ. ಟಪಲ್ ಬಂದ್ಬಿಟ್ಟು ಇಮ್ಯೂಟಬಲ್ ಐಟಮ್ಸ್. ಓಕೆ, ಇವಾಗ ಟಪಲ್ ಅಂದರೆ ಏನಂತ ಗೊತ್ತಾಯಿತು. ಸೊ ಹೆಂಗೆ ಕ್ರಿಯೇಟ್ ಮಾಡಬೇಕು ಟಪಲ್ನ ಅಂತ ತಿಳ್ಕೊಳ್ಳೋಣ. ಇವಾಗ ನಾನೊಂದು ಟಪಲ್ನ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೊಂದು ವೇರಿಯಬಲ್ ಮೈ ಟಪಲ್ ಅಂತ ಇಟ್ಕೊಳ್ಳೋಣ. ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸಿಂಪಲ್, ಓಪನ್ ಬ್ರ್ಯಾಕೆಟು ಕ್ಲೋಸ್ ಬ್ರ್ಯಾಕೆಟು ಅಷ್ಟೇ. ಇದೊಂದು ಎಂಟಿ ಟಪಲ್ ಪ್ರಿಂಟ್ ಮಾಡ್ತೀನಿ ಬೇಕಾರೆ. ಮೈ ಟಪಲ್ ಏನೂ ಇಲ್ಲ ಅಂದರೆ ಏನು ಎಲಿಮೆಂಟನ್ನು ಹಾಕಿಲ್ಲ ಅಲ್ಲಿ. ಸೊ ಇಷ್ಟೇ ಸಿಂಪಲ್ ಟಪಲ್ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಇವಾಗ ನಾನು ಒಂದು ಎಲಿಮೆಂಟ್ ಹಾಕ್ತೀನಿ, ಸಿಂಗಲ್ ಎಲಿಮೆಂಟ್ ಟಪಲ್ನ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಇವಾಗ ನಾನು ಹೇಳಿದೆ ಇಷ್ಟು ಮಾಡಿದ್ರೆ ಸಾಕು ಟಪಲ್ ಕ್ರಿಯೇಟ್ ಆಗುತ್ತೆ ಅಂತ. ಓಕೆ, ಇವಾಗ ಒಂದು ಎಲಿಮೆಂಟ್ ಹಾಕ್ತೀನಿ ಇದರೊಳಗಡೆ. ಫಾರ್ ಎಕ್ಸಾಂಪಲ್ 12 ಹಾಕಿದ್ದೀನಿ. ಸೊ ಇವಾಗ ನಾನು ಪ್ರಿಂಟ್ ಮಾಡ್ತೀನಿ. ಓಕೆನಾ? ಪ್ರಿಂಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ 12 ಅಂತ ಬರ್ತಿದೆ. ಸೊ ನಾನು ಕ್ರಿಯೇಟ್ ಮಾಡಿರೋದು ಬಂದ್ಬಿಟ್ಟು ಟಪಲ್ಲು. ಸೊ ಹಿಂಗೆ ಬರಬೇಕಿತ್ತಲ್ವಾ, ಬ್ರ್ಯಾಕೆಟ್ ಹಿಂಗೆ ಕ್ಲೋಸ್ ಆಗಬೇಕಿತ್ತಲ್ಲ, ಬಟ್ ಆಗಿಲ್ಲ. ಏನಕ್ಕೆ? ಈಗ ಬೇಕಾದ್ರೆ ಇದ್ರ ಟೈಪ್ ನೋಡಿ, ಟೈಪ್ ಆಫ್ ಎಲಿಮೆಂಟ್ ಸಿಂಗಲ್ ಎಲಿಮೆಂಟ್ ಟಪಲ್ ಇಂಟ್ ಅಂತ ಬರ್ತಿದೆ. ಆಯಿತು, ಇದ್ರದ್ದು ಟೈಪ್ ನೋಡೋಣ. ಆವಾಗಲೇ ಕ್ರಿಯೇಟ್ ಮಾಡಿದ್ನಲ್ಲ ಮೈ ಟಪಲ್ ಅಂತ, ಅದರದ್ದು ಟೈಪ್ ಬಂದ್ಬಿಟ್ಟು ಟಪಲ್ ಅಂತಿದೆ. ಸೊ ಏನಕ್ಕಂತ ಅಂದರೆ, ನಾವು ಸಿಂಗಲ್ ಎಲಿಮೆಂಟ್ ಟಪಲ್ ಕ್ರಿಯೇಟ್ ಮಾಡಬೇಕಂದ್ರೆ ಬರೀ ಇಷ್ಟೇ ಸಾಲಲ್ಲ, ಪಕ್ಕದಲ್ಲಿ ಕಾಮ ಆ್ಯಡ್ ಮಾಡಬೇಕು. ಓಕೆನಾ? ಇವಾಗ ನೋಡಿ ಕಾಮ ಆ್ಯಡ್ ಮಾಡಿದ್ದೀನಿ. ಇದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ ಇವಾಗ ಟಪಲ್ ಕ್ರಿಯೇಟ್ ಆಯಿತು. ಓಕೆನಾ? ಇದ್ರದ್ದು ಟೈಪ್ ನೋಡಿ, ಇವಾಗ ಸಿಂಗಲ್ ಎಲಿಮೆಂಟ್ ಟೈಪ್ ಬಂದ್ಬಿಟ್ಟು ಇವಾಗ ಟಪಲ್ ಅಂತ ಬರ್ತಿದೆ. ಅರ್ಥ ಆಯ್ತಾ? ಸೊ ಅದೇ ಥರ ನಾವು ಮಲ್ಟಿಪಲ್ ಎಲಿಮೆಂಟ್ ಹಾಕ್ಬೋದು. ಮಲ್ಟಿ ಎಲಿಮೆಂಟ್ ಟಪಲ್ ಅಂತ ಕ್ರಿಯೇಟ್ ಮಾಡೋಣ. 1 2 3 ಸರಿನಾ? ಪ್ರಿಂಟ್ ಮಾಡೋಣ. ಮಲ್ಟಿ ಎಲಿಮೆಂಟ್ ಟಪಲ್ನ ಪ್ರಿಂಟ್ ಮಾಡಿದ್ರೆ ನೋಡಿ 1 2 3 ಅಂತ ಬಂತು. ಟಪಲ್ನ ಕ್ರಿಯೇಟ್ ಮಾಡೋದು ಹೀಗೆ. ಓಕೆ, ಇವಾಗ ನಮಗೆ ಕ್ರಿಯೇಟ್ ಮಾಡೋದು ಗೊತ್ತಾಯಿತು. ಇವಾಗ ಹೆಂಗೆ ಆ್ಯಕ್ಸೆಸ್ ಮಾಡ್ಬೋದು, ಕ್ರಿಯೇಟ್ ಮಾಡೋದು ಗೊತ್ತಾಯಿತು. ನನಗೆ ಇವಾಗ ಟಪಲ್ನ ಹೆಂಗೆ ಆ್ಯಕ್ಸೆಸ್ ಮಾಡ್ಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಓಕೆನಾ? ಹೆಂಗೆ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಟಪಲ್ನ ಕ್ರಿಯೇಟ್ ಮಾಡೋಣ. ಓಕೆನಾ? ಮೈ ಟಪಲ್ ಅಂತಲೇ ಅಂದ್ಕೊಳ್ಳಿ. 1 2 3. ಆಮೇಲೆ ಇದು ಕೂಡ ಬರೀ ಇಂಟಿಜರ್ ಹಾಕಬೇಕು, ಬರೀ ಫ್ಲೋಟ್ ಹಾಕಬೇಕು ಆ ಥರ ಏನಿಲ್ಲ. ಕಲೆಕ್ಷನ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಡಿಫ್ರೆಂಟ್ ಡೇಟಾ ಟೈಪ್. ಏನು ಬೇಕಾದ್ರೆ ಇವಾಗ ನಾನು ಇಂಟಿಜರ್ ಹಾಕಿದ್ದೀನಿ, ಇವಾಗ ನಾನು ಸ್ಟ್ರಿಂಗ್ ಹಾಕ್ತೀನಿ. ಓಕೆನಾ? ಎಲ್ಲ ಬೇಕಾದರೆ ಹಾಕಿ. ಅದೇ ಥರ ಬೇಕಾದ್ರೆ ನಾನು ಬುಲಿಯನ್ ಹಾಕ್ಬೋದು, ಬೇಕಾದ್ರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಹಾಕ್ಬೋದು, ಏನು ಬೇಕಾದ್ರೆ ಹಾಕ್ಬೋದು ಇದಕ್ಕೆ. ಸರಿನಾ? ಇವಾಗ ನಾನು ಹಿಂಗೆ ಕ್ರಿಯೇಟ್ ಮಾಡಿದೆ ಟಪಲ್ನ, ಹಿಂಗೆ ಕ್ರಿಯೇಟ್ ಮಾಡಿದೆ. ಸೊ ನಾನಿವಾಗ ಪ್ರಿಂಟ್ ಮಾಡ್ತೀನಿ. ಹೆಂಗೆ ಪ್ರಿಂಟ್ ಮಾಡ್ಬೋದು? ಮೈ ಟಪಲ್ನ ಪ್ರಿಂಟ್ ಮಾಡ್ತೀನಿ. ಓಕೆನಾ? ಎಫ್ ಸ್ಟ್ರಿಂಗ್ ಪ್ರಿಂಟ್, ಫಾರ್ಮ್ಯಾಟ್ ಮಿಸ್ಟೇಕ್ ಅಷ್ಟೇ. ಸೊ ಇವಾಗ ನಾನು ಪ್ರಿಂಟ್ ಮಾಡಿದೆ ಟಪಲ್ನ. ಸರಿನಾ? ಓಕೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ನಂದು ಫಸ್ಟ್ ಎಲಿಮೆಂಟು ಆ್ಯಕ್ಸೆಸ್ ಮಾಡಬೇಕು. ಹೆಂಗೆ ಫಸ್ಟ್ ಎಲಿಮೆಂಟ್ ಆ್ಯಕ್ಸೆಸ್ ಮಾಡ್ಬೋದು ಅಂದರೆ, ಮೈ ಟಪಲ್. ಓಕೆನಾ? ಮೈ ಟಪಲ್ ಆಫ್ 0th ಇಂಡೆಕ್ಸ್ ಏನಿದೆ, 0th ಇಂಡೆಕ್ಸ್ 1 ನೋಡಿ ಹಿಂಗೆ. ಓಕೆ, ಇವಾಗ ನಾನು
ಸೆಕೆಂಡ್ ಇಂಡೆಕ್ಸ್ ಅಂದರೆ ಸೆಕೆಂಡ್ ಇಂಡೆಕ್ಸ್ ಎಲಿಮೆಂಟ್ನ ಪ್ರಿಂಟ್ ಮಾಡಬೇಕು ಅಂತಂದರೆ ಮೈ ಟಪಲ್ ಆಫ್ 1. ಓಕೆನಾ? ಓಕೆ, ಸೇಮ್ ಲಿಸ್ಟ್ ಥರನೇ ಇದು. ಇವಾಗ ನಾನು ಲಾಸ್ಟ್ದು 2.32ನ ಪ್ರಿಂಟ್ ಮಾಡಬೇಕು. ಹೆಂಗೆ ಲಾಸ್ಟ್ ಎಲಿಮೆಂಟ್ನ ಪ್ರಿಂಟ್ ಮಾಡ್ಬೋದು, ಹೆಂಗೆ ಲಾಸ್ಟ್ ಎಲಿಮೆಂಟ್ನ ಆಕ್ಸೆಸ್ ಮಾಡ್ಬೋದು ಅಂದರೆ ಮೈ ಟಪಲ್ -1 2.32 ಬಂತು. ಇವಾಗ ನನಗೆ ಸ್ಲೈಸಿಂಗ್ ಅಂದರೆ ನನಗೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಬೇಕು, ನನಗೆ ಎಂಟೈರ್ ಟಪಲ್ ಬೇಡ. ಅದು ಹೆಂಗೆ ತೊಗೋಬೋದು ಅಂತಂದರೆ ಸಿಂಪಲ್. ಇವಾಗ ಮೈ ಟಪಲ್ ಅನ್ನೋದು ವೇರಿಯಬಲ್ ಅಲ್ಲ, ಇದು ಇಷ್ಟು ಎಲಿಮೆಂಟ್ಸ್ ಇದೆ ಇದರಲ್ಲಿ. ಸೊ ನನಗೆ ಸಪೋಸು ಫಸ್ಟ್ ಇಂಡೆಕ್ಸಿಂದ ಫೋರ್ತ್ ಇಂಡೆಕ್ಸ್ವರೆಗೂ ಮಾತ್ರ ಬೇಕು ಅಂತ ಅಂದರೆ ಫಸ್ಟ್ ಇಂಡೆಕ್ಸ್ ಬಂದ್ಬಿಟ್ಟು 0 1 ಇಲ್ಲಿಂದ 2 3 4 ಅಂದರೆ ಇಲ್ಲಿವರೆಗೂ 2 3a ಮಾತ್ರ ಪ್ರಿಂಟ್ ಮಾಡಬೇಕು. 2 3a ಎಲಿಮೆಂಟ್ಸ್ ಮಾತ್ರ ಬೇಕು. ಅದು ಹೆಂಗೆ ಮಾಡ್ಕೋಬೇಕಂದ್ರೆ ಸಿಂಪಲ್. ಇವಾಗ ಅದು 2 ಬಂದ್ಬಿಟ್ಟು ಎಷ್ಟನೇ ಇಂಡೆಕ್ಸಲ್ಲಿದೆ? ಫಸ್ಟ್ ಇಂಡೆಕ್ಸಲ್ಲಿದೆ ಅಲ್ವಾ? ಫಸ್ಟ್ ಇಂಡೆಕ್ಸಿಂದ ನನಗೆ ಎವರೆಗೂ ಬೇಕು. ಎ ಬಂದ್ಬಿಟ್ಟು 0 1 2 3 ಥರ್ಡ್ ಇಂಡೆಕ್ಸು. ಸೊ ಫೋರ್ತ್ ಇಂಡೆಕ್ಸ್ ಇಲ್ಲಿ 4 ಅಂತ ಹಾಕಿದ್ರೆ 3ವರೆಗೂ ಪ್ರಿಂಟ್ ಮಾಡುತ್ತೆ. 2 3a ಸರಿ ಅಲ್ವಾ? 2 3a. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ತಿಳ್ಕೊಳ್ಳೋಣ ಟಪಲ್ ಆಪ್ರೇಷನ್ಸ್. ಓಕೆನಾ? ಟಪಲ್ ಆಪ್ರೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ನಾವು. ಏನಪ್ಪ ಟಪಲ್ ಆಪ್ರೇಷನ್ಸು? ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು T1 ಅಂತ ಒಂದು ಟಪಲ್ ಇದೆ. ಓಕೆ, ಈಗ T2 ಅಂತ ಒಂದು ಇನ್ನೊಂದು ಟಪಲ್ನ ಕ್ರಿಯೇಟ್ ಮಾಡ್ತೀನಿ. ಇದು ಇಂಟೀಜರು, ಇದು ಸ್ಟ್ರಿಂಗು. ಕ್ರಿಯೇಟ್ ಮಾಡಿದೆ. ಇವಾಗ ಏನಪ್ಪ ಏನೇನು ಮಾಡ್ಬೋದು ಇದರಲ್ಲಿ? ನಾವು ಕನ್ಕ್ಯಾಟಿನೇಷನ್ ಮಾಡ್ಬೋದು. ಅಂದರೆ T1 + T2 ಮಾಡ್ಬೋದು. ಇವಾಗ ಏನೇ ಇದು ಆಪ್ರೇಷನು ಕನ್ಕ್ಯಾಟಿನೇಷನ್ ಮಾಡ್ತಾಯಿದ್ವಿ. ಹೆಂಗೆ ಅಂದರೆ ಇವಾಗ ಇವೆರಡು ಕನ್ಕ್ಯಾಟ್ ಮಾಡ್ತೀನಿ, ಇಲ್ಲ ಎರಡು ಕಂಬೈನ್ ಮಾಡ್ತೀನಿ. ಕಂಬೈನ್ಡ್ ಟಪಲ್ ಅಂತಲೇ ಅಂದ್ಕೊಳ್ಳಿ ಇದರ ಹೆಸರು. ಹೆಂಗೆ? T1 + T2 ಸಿಂಪಲ್, ಎರಡು ಕಂಬೈನ್ ಮಾಡಿದೆ. ಇವಾಗ ಇದನ್ನ ಕಂಬೈನ್ಡ್ ಟಪಲ್ನ ಪ್ರಿಂಟ್ ಮಾಡ್ತೀನಿ. ಕಂಬೈನ್ಡ್ ಆರ್ ಕನ್ಕ್ಯಾಟಿನೇಟೆಡ್ ಅಂತಲೇ ಹಾಕ್ಬಿಡ್ತೀನಿ. ಕನ್ಕ್ಯಾಟಿನೇಟೆಡ್ ಟಪಲ್. ಏನಪ್ಪ ಅದರದ್ದು? ಓಕೆನಾ? ಇವಾಗ ಪ್ರಿಂಟ್ ಮಾಡ್ತೀನಿ. ಏನು ಬಂತು? 1 2 3 ABC 1 2 3 ABC. ಓಕೆನಾ? ನೆಕ್ಸ್ಟ್ ಆಪ್ರೇಷನ್ ಬಂದ್ಬಿಟ್ಟು ರಿಪಿಟೇಷನ್ ಅಂತ. ಸೊ ರಿಪಿಟೇಷನ್ ಅಂದರೆ ಇವಾಗ ನನ್ನ ಹತ್ರ T1 ಇದೆ ಟಪಲ್, ಅದರಲ್ಲಿ 1 2 3 ಅಂತ ಇದೆ. ಸೊ ಸಪೋಸ್ ನಾನು 1 2 3 1 2 3 1 2 3 ಅಂದರೆ ಒಂದು 3 ಸಲ ರಿಪೀಟ್ ಮಾಡಬೇಕು. ಅದು ಹೇಗೆ ಮಾಡ್ಬೋದು ಅಂದರೆ ಸಿಂಪಲ್ಲು ಇಂಟು 3 ಅಂತ ಹಾಕಿದ್ರೆ ಆಗುತ್ತೆ. ಸೊ ಇವಾಗ ನಾನು ಈ ವ್ಯಾಲ್ಯೂನ ಇನ್ನೊಂದು ವೇರಿಯಬಲ್ ಸ್ಟೋರ್ ಮಾಡ್ಕೊತೀನಿ. ಇವಾಗ ಇದು ಹೊಸ ಟಪಲ್ಲು. ಸೊ ನಾನು ಇವಾಗ ಹೊಸ ಟಪಲಲ್ಲಿ ಏನಿದೆ? ಸೊ ಈ ವ್ಯಾಲ್ಯೂಸ್ ಇದೆ. ಸೊ ಹೆಂಗೆ ರಿಪೀಟ್ ಮಾಡ್ಬೋದು ಅಂದರೆ ಇಂಟು ದಟ್ ನಂಬರ್ ಅಂತ ಆ ನಂಬರ್ ಹಾಕಿದ್ರೆ ನಿಮಗೆ ರಿಪೀಟೆಡ್ ಟಪಲ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಂಬರ್ಶಿಪ್ ಅಂತ. ಮೆಂಬರ್ಶಿಪ್ ಅಂದರೆ ಸಪೋಸ್ ಈ ಟಪಲಲ್ಲಿ 1 2 3ನಲ್ಲಿ ಏನಾದರೂ ಎಲಿಮೆಂಟ್ ಪ್ರೆಸೆಂಟ್ ಇದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ಬೋದು ಅಂದರೆ ನೋಡಿ, ನಾನು ಚೆಕ್ ಮಾಡ್ತೀನಿ. 2 in T1 2 ಇದೆ ತಾನೇ ಎಲಿಮೆಂಟ್ ಇದರಲ್ಲಿ. ಸೊ ಇದೆ. ಸೊ ಇದ್ದರೆ ಬೂಲಿಯನ್ ವ್ಯಾಲ್ಯೂ ಟ್ರೂ ಅಂತ ಬರುತ್ತೆ. ಅಕಸ್ಮಾತ್ ಇಲ್ದಿರೋದನ್ನ ನಾವು ಚೆಕ್ ಮಾಡಿದ್ರೆ 200 ಇಲ್ಲ. ಸೊ ಇಲ್ಲ ಅಂದರೆ ಫಾಲ್ಸ್ ಅಂತ ಬರುತ್ತೆ. ಸೊ ಹಿಂಗೆ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಟಪಲ್ ಮೆಥಡ್ಸ್. ಓಕೆನಾ? ಸೊ ಲಿಸ್ಟರನೇ ಟಪಲ್ಲು ಕೂಡ ಮೆಥಡ್ಸ್ ಇದ್ದಾವೆ. ಸೊ ಲಿಸ್ಟಲ್ಲಿ ತುಂಬ ಮೆಥಡ್ಸ್ ಇದೆ. ಯಾಕಂದರೆ ಅದು ಬಂದ್ಬಿಟ್ಟು ಮ್ಯೂಟಬಲ್ಲು, ಲೈಕ್ ಅಪೆಂಡ್, ಎಕ್ಸ್ಟೆಂಡ್, ಇನ್ಸರ್ಟ್ ಅಂತಲ್ಲ. ಇಲ್ಲಿ ಎರಡೇ ಮೆಥಡ್ ಇರೋದು ಟಪಲಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಟಪಲ್ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? 1 2 3 4 2 ಅಂತ ಸುಮ್ಮನೆ ಒಂದು ಟಪಲ್ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಇವಾಗ ಚೆಕ್ ಮಾಡಬೇಕು. ಇವಾಗ 2 ಎಷ್ಟು ಸತಿ ರಿಪೀಟ್ ಆಗಿದೆ, ಎಷ್ಟು ಕೌಂಟ್ ಬಂದಿದೆ ಅಂತ ಚೆಕ್ ಮಾಡಬೇಕಂದ್ರೆ ಅದಕ್ಕೊಂದು ಮೆಥಡ್ ಇದೆ ಟಪಲಲ್ಲಿ. ಡಾಟ್ ಕೌಂಟ್ ಆಫ್ 2.
2 ಬಂದ್ಬಿಟ್ಟು 1 ಸಲ 2 ಸಲ 3 ಸಲ. ಸೊ ಕೌಂಟ್ ಆಫ್ 2 is 3 ಅಂತ ಬರ್ತಾ ಇದೆ. ಓಕೆನಾ, ಇದೊಂದು ಮೆಥಡ್. ಅದೇ ಥರ ಇವಾಗ ಫಾರ್ ಎಕ್ಸಾಂಪಲು 3ನೇ ಇಂಡೆಕ್ಸಲ್ಲಿ ಏನಿದೆ, ಯಾವ ಎಲಿಮೆಂಟ್ ಇದೆ ಅಂತ ಚೆಕ್ ಮಾಡಬೇಕಂದ್ರೆ ಟಪಲಲ್ಲಿ ಒಂದು ಮೆಥಡ್ ಇದೆ, ಡಾಟ್ ಇಂಡೆಕ್ಸ್ ಆಫ್ 3. ಸೊ ಥರ್ಡ್ ಇಂಡೆಕ್ಸಲ್ಲಿ ಯಾವ ಎಲಿಮೆಂಟ್ ಇದೆ, 0 1 2 3 2. ಓಕೆನಾ, ಸೊ ಟಪಲಲ್ಲಿ ಕೌಂಟ್ ಮತ್ತು ಇಂಡೆಕ್ಸ್ ಅಂತ ಎರಡು ಮೆಥಡ್ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಮ್ಯೂಟಬಿಲಿಟಿ ಆಫ್ ಟಪಲ್ಸ್. ಸೊ ನಾನು ಆವಾಗಲೇ ಹೇಳ್ದಂಗೆ ಟಪಲ್ಸಲ್ಲಿ ಮೇನ್ ಇರೋದೇ ಇಮ್ಯೂಟಬಿಲಿಟಿ ಅಲ್ವಾ. ಸೊ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟಪಲ್ಸ್ ಇಸ್ ದರ್ ಇಮ್ಯೂಟಬಿಲಿಟಿ. ಅಂದರೆ ಒನ್ಸ್ ನಾನು ಟಪಲ್ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಅದನ್ನ ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ಓಕೆನಾ, ಸಪೋಸ್ ನಾನು ಇವಾಗ ಮಾಡಿಫೈ ಮಾಡೋಕ್ಕೆ ಹೋಗ್ತೀನಿ, ಅವಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಇವಾಗ ನಾನು ಒಂದು ಟಪಲ್ ಕ್ರಿಯೇಟ್ ಮಾಡ್ತೀನಿ. ಓಕೆನಾ, 1 2 3 ಅಂತ. ಓಕೆ, ಇವಾಗ ಇದು ಟಪಲ್. ಸೊ ಇವಾಗ ನಾನು ಏನೋ ಒಂದು ಎಲಿಮೆಂಟ್ನ ಆ್ಯಡ್ ಮಾಡೋಕ್ಕೆ ಹೋಗ್ತೀನಿ ಇಲ್ಲಿ 0th ಪೊಸಿಷನಲ್ಲಿ. ಆಗುತ್ತಾ? ಆಗಲ್ಲ, ಎರರ್ ಬರುತ್ತೆ. ಸೊ ಟಪಲ್ ಇದು ಕಂಪ್ಲೀಟ್ ಇಮ್ಯೂಟಬಲ್, ನಾನು ಅದಕ್ಕೆ ಏನೂ ಆಲ್ಟರ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಇಮ್ಯೂಟಬಿಲಿಟಿ. ಮತ್ತು ಟಪಲಲ್ಲಿ ನಾವು ಟಪಲ್ನ ಇನ್ನೊಂದು ಥರನೂ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಇಲ್ಲಿ ಮೆನ್ಷನ್ ಮಾಡ್ದಂಗೆ ಟಪಲ್ನ, ಸೊ ನಾವು ಹಿಂಗೆ ಕ್ರಿಯೇಟ್ ಮಾಡಿದ್ವಲ್ಲ, ಹಿಂಗೆ ಕ್ರಿಯೇಟ್ ಮಾಡಿದ್ವಿ, ಎಂಟಿ ಟಪಲ್ಲು, ಸಿಂಗಲ್ ಲಿಸ್ಟ್ ಟಪಲ್ಲು ಮತ್ತು ಮಲ್ಟಿಪಲ್ ಎಲಿಮೆಂಟ್ ಟಪಲ್ಲು. ಅದೇ ಥರನೇ ನಾನು ಸಿಂಪಲ್ ಇವಾಗ ಒಂದು ಟಪಲ್ನ ಕ್ರಿಯೇಟ್ ಮಾಡ್ತೀನಿ. ಸುಮ್ಮನೆ 1 2 3 4 ಹಿಂಗೆ ಮಾಡಿದ್ರೂ ಸಹ ಇದು ಕೂಡ ಟಪಲ್ನೇ ಕ್ರಿಯೇಟ್ ಮಾಡುತ್ತೆ. ಇದು ಒಂದು ವೇ ಕ್ರಿಯೇಟ್ ಮಾಡೋದಕ್ಕೆ ಟಪಲ್ನ. ಸೊ ಇದಾಗಿತ್ತು ಟಪಲ್ ಬಗ್ಗೆ ವಿಡಿಯೋ. ಸೊ ಐ ಹೋಪ್ ಯು ಫೌಂಡ್ ದಿಸ್ ಟ್ಯುಟೋರಿಯಲ್ ಹೆಲ್ಪ್ಫುಲ್. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.